ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುರಳೀಕೃಷ್ಣ ಲಾಗೆ ತಮಗೆಲ್ಲ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಈವ್ನಿಂಗು ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರಲ್ಲ ಮಕ್ಕಳು, ಅವನೊಬ್ಬನೇ ಸಿಂಗಲ್ಲಾಗಿ ಹೋಗ್ತಾ ಇದ್ದಾನೆ ನೋಡಿ. ಎಷ್ಟು ಕರೆದ್ರೂ ಬರ್ತಾಯಿಲ್ಲ. ಬಾರೋ ಮನೆಗೆ ಬೆದ್ದಿಯ, ಎಲ್ಲರೂ ಆಟ ಆಡ್ಬೇಕಾರೆ ಅಂತ ಕರೆದ್ರೂ ಕೂಡ ಇಲ್ಲ ನಾನು ಬರಲ್ಲ ಅಂತ ಕಿವಿಗೆ ಕೇಳಿದರೂ ಕೂಡ ಅವನು ಕೇಳಿಸ್ಕೊಂಡೇ ಹೋಗ್ತಾ ಇದ್ದಾನೆ. ಮತ್ತು ಇನ್ನೊಂದು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಕೇಳಿಸ್ತಾ ಇಲ್ಲ ಅವನಿಗೆ. ನಾನು ಕರ್ಕೊಂಬರಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ ಸಣ್ಣ ಪಾಪು ಇದೆಯಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ ಬಿಟ್ಟು. ಅವನು ಆಚೆನೂ ಕಾಣಿಸ್ತಾ ಇದ್ದಾನೆ ನೋಡಿ, ಆಟ ಆಡ್ತಾ ಇದ್ದಾನೆ. ನನಗಂತೂ ಭಯ ಆಗ್ತಾ ಇರುತ್ತೆ, ಎಲ್ಲಿ ಬೀಳ್ತಾನೋ ಅಂತೇಳಿ. ಒಂದ್ಸರಿ ಯಾವಾಗಲೂ ಬಿದ್ದುಬಿಟ್ಟಿದ್ದಾನೆ ಆಟ ಆಡ್ತಾನೆ. ಅಲ್ಲಿ ಒಬ್ಬರು ಆಂಟಿ ಪಾರ್ಕಲ್ಲಿ ಕರ್ಕೊಬಂದು ಮನೆ ಹತ್ರನೇ ಬಿಟ್ಟೋಗಿದ್ದಾರೆ. ಅದಕ್ಕೆ ನನಗೆ ಭಯ ಆಗ್ತಿರುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಸಾಯಂಕಾಲ ಟೀ ಕುಡ್ದಿದ್ದಾಯಿತು. ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನನ್ನ ಮಗ ನೋಡಿ, ನಾನು ವೀಡಿಯೋ ಮಾಡಲಿಕ್ಕೆ ಕ್ಯಾಮ್ರಾ ರೆಡಿ ಮಾಡಿಟ್ಟಿದ್ರೆ ಅವನು ಬಂದು ಮೊಬೈಲೇ ತಗೊಂಡು ಈ ಥರ ಇದು ಮಾಡ್ತಾ ಇದ್ದಾನೆ ಆಗಲೆಲ್ಲ. ಮತ್ತು ನಾನು ಬೈದೆ, ಹತ್ಕೊಂಡು ಆ ಥರ ಕಿಚನ್ನಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಮತ್ತೆ ಮೊಬೈಲ್ ಹತ್ರನೇ ಬರ್ತಾನೆ. ಅವನು ಎಷ್ಟು ಇದು ಮಾಡಿದ್ರೂ ಇಲ್ಲ, ಮೊಬೈಲೇ ಹತ್ರನೇ ಆಟ ಆಡ್ತಾನೆ ಇರ್ತಾನೆ. ಮತ್ತೆ ಬಂದ ನೋಡಿ, ಸೀದಾ ಮೊಬೈಲ್ ಹತ್ರನೇ ಹೋಗ್ತಾ ಇದ್ದಾನೆ. ಮತ್ತೆ ತಗೊಂಡು ಮತ್ತೆ ಹೊರಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಒಂದು 10 ನಿಮಿಷಕ್ಕೆ ನಾವು ದೇವಸ್ಥಾನಕ್ಕೆ ತಲುಪ್ಬೋದು. ಈಗ ನಾವು ದೇವಸ್ಥಾನಕ್ಕೆ ಬಂದು ನೋಡಿ, ಇದು ನಮ್ಮ ಊರಿನಲ್ಲೇ ಬಹಳ ಹಳೆಯದಾದ ದೇವಸ್ಥಾನ. ಇದು ವಿಶೇಷವಾದ ಪೂಜೆ ಕೂಡ ಇದೆ. ಹಾಗೆ ದೇವರಿಗೂ ಮೆರವಣಿಗೆ ಕೂಡ ತಗೊಂಡೋಗಿದ್ದಾರೆ ಸಿಟಿ ಒಳಗೆ. ಹಾಗಾಗಿ ಬೆಳಿಗ್ಗೆಯಿಂದನೇ ಪೂಜೆ ಮತ್ತು ಎಲ್ಲ ಸ್ಟಾರ್ಟ್ ಆಗಿದೆ. ನಾವು ಸಾಯಂಕಾಲ ಬರೋಣ ಅಂತೇಳಿ ಬಂದ್ವಿ. ನಾನು ಈ ದೇವಸ್ಥಾನಕ್ಕೆ 2ನೇ ಬಾರಿ ಬರ್ತಾ ಇರೋದು. ತುಂಬ ಹಳೆಯ ಹನುಮಂತರಾಯ ದೇವಸ್ಥಾನ ಇದೆ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನೋಡಿ, ದೇವ್ರು ಕಾಣಿಸ್ತಾ ಇದ್ದಾನೆ, ಆಂಜನೇಯ ಸ್ವಾಮಿ. ನಾನು ಫಸ್ಟು ಈ ಥರ ಪ್ರದಕ್ಷಿಣೆ ಹಾಕ್ಕೊಂಡ್ಬಂದು ಆಮೇಲೆ ಮಂಗಳಾರತಿ ತೊಗೊಳ್ಳೋಣ ಅಂತೇಳಿ ನಾನು ಫಸ್ಟು ನನ್ನ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಪಾಪುನು ಕೂಡ ಎತ್ಕೊಂಡಿದ್ದೀನಿ ಕೈಯಲ್ಲಿ. ಪಾಪು ಎತ್ಕೊಂಡು ಈ ಥರ ಮೊಬೈಲಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾನು ಫಸ್ಟು ಪ್ರದಕ್ಷಿಣೆ ಮಾಡಿಕೊಂಡು ನಾನು ಆಮೇಲೆ ದೇವಸ್ಥಾನ ಹೋಗ್ತೀನಿ. ಬಾ ಬಾ ಬಾ. ಹೌದಾ? ಯಾಕೆ? ಹೌದಾ?
ಇಲ್ಲ ಅವ್ರು ಇರೋದೇ ಹೇಗೆ ಬಾರಪ್ಪ ಮಂಗಳಾರತಿ ತಗೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನದ ಹಿಂಭಾಗನೇ ಪ್ರಸಾದ ಕೊಡ್ತಾ ಇದ್ರು. ದೇವಸ್ಥಾನ ಮತ್ತೆ ಅಂಕಲ್ಗೆ ಇದೆಲ್ಲ ಆಗೈತಲ್ಲ ಹಂಗೆ ಕಣ್ಣೆಲ್ಲ ಕಿತ್ಕೊಂಡು ಹೋಗೈತೆ ಅಂತ ಹೇಳ್ತಿದ್ದಾರೆ. ದೇವಸ್ಥಾನ ಹಿಂಗಡೆಗೆ ಅವ್ರು ಹಂಗೆ ಇರೋದು ಪಾಪ ಮಾಡ್ತಾ ಇದ್ದೀನಿ.